ಸಾದಿಕ್ ಪಾಷಾ ಅವರೇ, ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೀವಿ. ಆದರೆ ಅರ್ಥ ಆಗದೇ ಇರುವಂತಹ ಪ್ರಶ್ನೆ, ಅಲ್ಲಿ ರಾಜಕಾರಣ ಬೆರೆತ ಚರ್ಚೆಗಳು ನಡೀತಾ ಇದೆ. ಆದರೆ ರಾಜಕಾರಣ ಒಂದು ಚೂರು ಸೈಡಿಗಿಟ್ಟು ಹಂಗಿದ್ದ ಘೋಷಣೆ ಆಗಿದೆಯಾ ಇಲ್ವಾ, ಇಷ್ಟೇ ಆಗ್ಬೇಕಾಗಿರೋದು ಸರ್. ತನಿಖೆ ಆಗಬೇಕು, ಆಗಿದ್ದೇ ಆದ್ರೆ, ಘೋಷಣೆ ಕೂಗಿದ್ದೇ ಆದ್ರೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಸರ್. ಇಲ್ಲ ಅಂದ್ರೆ ಅಷ್ಟು ಪ್ರೀತಿ ಇದ್ರೆ ಪಾಕಿಸ್ತಾನಕ್ಕೆ ಯಾರು ತಡೆದಿದ್ದಾರೆ ಸರ್? ಕೈ ಕಾಲು ಕಟ್ಕೊಂಡು ನೀವು ಹೋಗ್ಬೇಡಿ ಅಂತ ಯಾರು ಕರೀತಿದ್ದಾರೆ? ಇನ್ನೊಂದು ಫಸ್ಟ್ ಏನಂದ್ರೆ ವಿಧಾನಸೌಧಕ್ಕೆ ಸೆಕ್ಯೂರಿಟಿ ಟೈಟ್ ಮಾಡಬೇಕು. ನೋಡಿ, ಇಷ್ಟು ಈಸಿಯಾಗೆ ಯಾರೋ ಬಂದು ಹಂಗೆ ಘೋಷಣೆ ಹೋಗ್ಬಿಟ್ರೆ ಇಷ್ಟು ದೊಡ್ಡ ತೊಂದರೆ ಆಗತ್ತೆ. ಇನ್ನೊಂದು ಈಗ ನೋಡಿ, ಇಂಥ ಇದು ಯಾರು ಇಕ್ಕೋದಂದರೆ ದೇಶದಿಂದ ಪ್ರೇಮಿ ಇರಲ್ಲ, ಆತಂಕಿ ಕನೆಕ್ಷನ್ ಇರುತ್ತಲ್ಲ ಅಂಥವರೇ ಮಾಡೋದು. ಅವ್ನು ಯಾರನ್ನ ಇರಲಿ, ಮುಸಲ್ಮಾನ ಇರಲಿ, ಹಿಂದೂ ಇರಲಿ. ಅದಕ್ಕೆ ನೋಡಿ, ಇದು ಸತ್ಯ ಇದ್ದರೆ ಆದಮೇಲೆ ತನಿಖೆ ಆದರೆ ಅವ್ರನ್ನು ತುಂಬ ದೊಡ್ಡ ಶಿಕ್ಷೆ ಆಗುವ, ಅವ್ರಿಗೆ ಯಾರ್ಯಾರು ಕನೆಕ್ಷನ್ ಇದ್ದಾರೆ ಅಂತ ಅವ್ರನ್ನ ಎತ್ತಿ ಒಳಗಡೆ ಹಾಕಿಬಿಟ್ಟು ಕ್ರಮ ತಗೋಬೇಕು ಕಾನೂನು. ಇನ್ನೊಂದು ಸೆಕ್ಯೂರಿಟಿ ಟೈಟ್ ಮಾಡಬೇಕು ವಿಧಾನಸೌಧ. ಅದು ಈಗಿನ ಸರ್ಕಾರದ ಕೆಲಸ, ದೇವ್ರ ಕೆಲಸ. ಈ ಮನಸ್ಸಿನಿಂದ ಒಳ್ಳೆ ಇದರಿಂದ ಮಾಡಿದ್ರೆ ತುಂಬ ಇದಾಗತ್ತೆ. ಈಗ ಏನಾಗ್ಬಿಟ್ಟಿದೆ ನೋಡಿ, ಅಲ್ಲಿಂದ ಶುರು ಆಗೋದು ಆಚೆನೂ ಇದಾಗುತ್ತೆ. ಈಗ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಆಗಿದೆ, ಜೈ ಶ್ರೀರಾಮ್ ಆಗಿದೆ, ಹಿಂದುತ್ವ ನಾವು ಮಾಡ್ತೀವಿ ಅಂತ ಒಳಗಡೆ ಆದರೆ ಆಚೆನೂ ಬರುತ್ತೆ. ಅದು ಈಸಿಯಾಗಿ ಇದಾಗ್ಬಿಡುತ್ತೆ. ಅದಕ್ಕೆ ಕಠಿಣಾಗಿ ಕ್ರಮ ತಗೋಬೇಕು. 30 ಸೆಕೆಂಡ್ಸ್ ಅಶ್ವಿನಿ. ನಿನ್ನೆ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಕೂಡ ಬಂದಿದೆ ಭಾವನಾ. ಅಲ್ಲಿ ಅದಕ್ಕೆ ಆಂಟಿಯಾಗಿ ಬಂದಿರೋಂಥ ಘೋಷಣೆ ಇದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು. ಅದನ್ನು ಸಾದಿಕ್ ಪಾಷಾ ಅವ್ರು ತಿಳ್ಕೋಬೇಕು, ಆಯಿತಾ? ಅದನ್ನೇ ನಾನು ಅವ್ರಿಗೆ ಹೇಳ್ತಾ ಇರೋದು. ಇಂತಹ ಘೋಷಣೆ ನಾವು ಆರ್ಟಿಕಲ್ 370 ರದ್ದತಿ ಆಗೋ ಮುಂಚೆ ಕಾಶ್ಮೀರದ ಕಣಿವೆಗಳಲ್ಲಿ ನಾವು ನೋಡ್ತಾ ಇದ್ವಿ. ಇದು ಪಕ್ಕಾ ಉಗ್ರರ ಘೋಷಣೆ, ಉಗ್ರವಾದದ ಘೋಷಣೆ, ಆಯ್ತಾ? ಇದು ಯಾವುದೇ ಒಳ್ಳೆಯ ಜನರ ಘೋಷಣೆ ಅಲ್ಲ. ಹಾಗಾಗಿ ನನ್ನ ಆಗ್ರಹ, ನನ್ನ ಪಕ್ಷದ ಆಗ್ರಹ ಏನಂತಂದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತೆ ಪ್ರಿಯಾಂಕಾ ಖರ್ಗೆ ಹೇಳ್ತಾರಲ್ಲ ಏನು FSL ಅಂತ, ನನ್ನ ಪ್ರಕಾರ, ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವ್ರನ್ನ FSL ಕಳಿಸ್ಬೇಕು. ಅವರ ಮಾನಸಿಕತೆ ಏನಿದೆ ಅನ್ಬಿಟ್ಟು ಜಗಜ್ಜಾಹೀರಾಗಬೇಕು. ಈ ಕೂತ್ಕೊಂಡ್ಬಿಟ್ಟು ಈ ರೀತಿ ಅಪೀಸ್ಮೆಂಟ್ ಮಾಡುವಂಥದ್ದಲ್ಲ ಭಾವನಾ. ಸೊ ಉಗ್ರ ಕ್ರಮ ಆಗ್ಬೇಕು, ಕಠಿಣ ಕ್ರಮ ಆಗ್ಬೇಕು, ಆಯ್ತಾ? ಯಾವುದೇ ರೀತಿನಲ್ಲೂ ಕೂಡ ಸರ್ಕಾರ ಯಾವುದೇ ಪ್ರೆಷರ್ಗೂ ಬರಬಾರ್ದು. ನಾವು ದೇಶಕ್ಕಾಗಿ ನಿಲ್ಬೇಕು, ದೇಶ ದ್ರೋಹಿಗಳ ವಿರುದ್ಧ ಸದೆ ಬಡಿಬೇಕು. ರೈಟ್, ಥ್ಯಾಂಕ್ ಯು. 3 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.